ನವೀಕರಿಸಬಹುದಾದ ಅಂತ ಹೇಳ್ತೀವಿ. ನವೀಕರಿಸಲಾಗದಂತ ಹೇಳಿದ್ರೆ ಒಂದ್ಸರಿ ಹುಟ್ಟಿ ಹೋಯ್ತಂತ ಹೇಳಿದ್ರೆ ಮುಗೀತು, ಅದ್ ನೆಕ್ಸ್ಟ್ ಹುಟ್ಟಂಗಿಲ್ಲ ಆತರ. ಸೊ ಇಲ್ಲಿ ರಿನಿವೇಬಲ್ ಅಂತಂದ್ ಹೇಳಿದ್ರೆ, ರಿನಿವೇಬಲ್ ಇಲ್ಲಿದೆ ನೋಡ್ರಿ, ರಿನಿವೇಬಲ್ ಅಂತಂದ್ ಹೇಳಿದ್ರೆ ನವೀಕರಿಸಬಹುದಾದ ಅಂತಂದ್ ಹೇಳಿದ್ರೆ ಒಂದ್ಸರಿ ಯೂಸ್ ಮಾಡ್ಕೊಂಡ್ರು ಕೂಡ ಅದ್ ಆಟೋಮೆಟಿಕ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಯಾವುದು? ನೀರು. ನೋಡ್ರಿ, ನೀರಿನ ಶಕ್ತಿ, ಜಲಶಕ್ತಿ ಅಂತಂದ್ ಹೇಳ್ತೀವಿ, ಅದು ಕಮ್ಮಿ ಆಗಂಗಿಲ್ಲ, ಮಳಿ ಬಿತ್ತಂದ್ರ ಮತ್ ಬರುತ್ತೆ. ನೆಕ್ಸ್ಟ್ ಗಾಳಿ, ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ನವೀಕರಿಸಬಹುದಾದ ಅಂತ ಹೇಳ್ತೀವಿ. ಆಮೇಲೆ ಸೂರ್ಯನ ಬೆಳಕು ಎಲ್ಲಿ ಕಮ್ಮಿ ಆಗತ್ತೆ, ಬರ್ತಾನೆ ಇರುತ್ತೆ. ನೆಕ್ಸ್ಟ್ ನಾನ್ ರಿನ್ಯೂವೇಬಲ್ ಅಂತಂದ್ ಹೇಳ್ತೀವಿ, ನಾನ್ ರಿನ್ಯೂವೇಬಲ್ ಅಂತಂದ್ ಹೇಳ್ತೀವಿ. ಹಿಂಗಂದ್ರ ನವೀಕರಿಸಲಾಗದ ಅಂತಂದ್ ಹೇಳಿದ್ರೆ ಒಂದ್ಸರಿ ಯೂಸ್ ಮಾಡ್ಕೊಂಡ್ವಿ ಅಂತಂದ್ ಹೇಳಿದ್ರೆ ಮುಗಿದೋಯ್ತು. ಯಾವ್ದು? ಕೋಲ್ ಅಂತಂದ್ ಹೇಳ್ತೀವಿ ನೋಡ್ರಿ, ಕಲ್ಲಿದ್ದಲು. ಪೆಟ್ರೋಲ್ ಒಂದ್ಸರಿ ಯೂಸ್ ಮಾಡ್ಕೊಂಡ್ರೆ ಮುಗೀತು, ಹೊಳೆ ಬರತ್ತೇನ? ನೀವು ಬೈಕ್ನಾಗ ಒಂದ್ಸರಿ ಪೆಟ್ರೋಲ್ ಹಾಕ್ರಿ, ಯೂಸ್ ಮಾಡ್ರಿ, ಒಂದ್ 5-6 ಕಿಲೋಮೀಟರ್ ಹೋಗಿ ಬನ್ನಿ, ಚೆಕ್ ಮಾಡ್ರಿ, ಅದ್ ಮತ್ತೆ ಹೊಳ್ಳಿ ಹುಟ್ಟಿರುತ್ತೇನ್? ಇಲ್ಲ. ನೆಕ್ಸ್ಟ್ ಡೀಸೆಲ್. ಇವೆಲ್ಲ ಏನಂತಂದ್ ಹೇಳಿದ್ರೆ ನವೀಕರಿಸಲಾಗದ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ನ ಜಸ್ಟ್ ಏನಪ್ಪಾ ಅಂತಂದ್ ಹೇಳಿ ನೆನ್ಪಿಟ್ಕೊಳ್ರಿ, ನಮ್ಗ ಕೇಳ್ತಾರ. ಆಮೇಲೆ ಫ್ಯೂಯಲ್ಸ್ ಅಂತಂದ್ ಬರ್ತಾವ. ಫ್ಯೂಯಲ್ಸ್ ಅಂತಂದ್ ಹೇಳಿದ್ರೆ ಇಂಧನ ಅಂತಂದ್ ಹೇಳಿ ಬರುತ್ತ. ದ ಪ್ರೈಮರಿ ಯಾವ್ದಾಗತ್ತಪ್ಪ ಅಂತಂದ್ ಹೇಳಿದ್ರೆ, ಪ್ರೈಮರಿ ಫ್ಯೂಯಲ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಎಲ್ಲದಕ್ಕೂ ಪ್ರೈಮರಿ ಫ್ಯೂಯಲ್ ಕೋಲ್ ಅಂತಂದ್ ಹೇಳ್ತೀವಿ. ಯಾವ್ದಂತಂದ್ ಹೇಳ್ತೀವಿ? ಕೋಲ್ ಅಂತಂದ್ ಹೇಳ್ತೀವಿ. ಅದನ್ನೊಂದ್ ಏನಂತಂದ್ ಹೇಳಿದ್ರೆ ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ನೋಡ್ರಿ, LPG ಅಂತ ಬರುತ್ತೆ. LPG ಒಳಗಡೆ ಏನೇನ್ ಯೂಸ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಪ್ರೋಪೇನ್ ಮತ್ತು ಬ್ಯೂಟೇನ್ ಅನ್ನ ಯೂಸ್ ಮಾಡ್ತಾರ. LPG ಒಳಗಡೆ ಯಾವ್ಯಾವ್ದನ್ನ ಯೂಸ್ ಮಾಡ್ತಾರ? ಪ್ರೋಪೇನ್ ಮತ್ತು ಬ್ಯೂಟೇನ್ ಅನ್ನ ಯೂಸ್ ಮಾಡ್ತಾರೆ. ಈಗ ನೀವು ಸಿಲಿಂಡರ್ ಇರ್ತಾವಲ್ಲ ನಿಮ್ ಮನ್ಯಾಗ, ಸೊ ಈ ರೀತಿ ಏನಂತಂದ್ ಹೇಳಿದ್ರೆ ಸಿಲಿಂಡರ್ ಗಳು ಬರ್ತಾವ ನೋಡಿ, ಅದ್ರಲ್ಲಿ ಯಾವ್ದನ್ನ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಪ್ರೋಪೇನ್ ಗ್ಯಾಸ್, ಆಮೇಲೆ ನೆಕ್ಸ್ಟ್ ಬ್ಯೂಟೇನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ. ಒನ್ ಟೈಮ್ ಅಪ್ಪಿ ತಪ್ಪಿ ಅದೆಲ್ಲಾದ್ರೂ ಲೀಕ್ ಆಗಕತ್ತು ಅಂತಂದ್ ಹೇಳಿದ್ರೆ ಒಂದ್ ತರ ಸ್ಮೆಲ್ ಬರುತ್ತಲ್ಲ, ಅದ ಏನಪ್ಪಾ ಅಂತಂದ್ ಹೇಳಿದ್ರೆ ಇಥೈಲ್ ಮರ್ ಕ್ಯಾಪ್ಟನ್ ಅಂತಂದ್ ಹೇಳ್ತೀವಿ. ಇಲ್ಲಿದ್ದ ನೋಡ್ರಿ, ಇಥೈಲ್ ಮರ್ ಕ್ಯಾಪ್ಟನ್. ತುಂಬಾ ಇಂಪಾರ್ಟೆಂಟ್. ನಾನು ಇಂಗ್ಲಿಷ್ ನಾಗ ಬರಂಗಿಲ್ಲ, ಕನ್ನಡದಾಗ ಬರೀತೀನಿ, ನೀವು ಇಂಗ್ಲಿಷ್ ನಾಗ ಬರ್ಕೊಳ್ರಿ. ಇಥೈಲ್ ಮರ್ ಕ್ಯಾಪ್ಟನ್ ಅಂತಂದ್ ಹೇಳ್ತೀವಿ. ಸೊ ಇದನ್ನ ಯೂಸ್ ಮಾಡಿದಾರಂತ, ಒಳಗ್ ಹಾಕಿದ್ರು ಅಂತಂದ್ ಹೇಳಿದ್ರೆ ನಮ್ಗೆ ಗೊತ್ತಾಗತ್ತೆ, ಓಕೆ ಗ್ಯಾಸ್ ಲೀಕ್ ಆಗೈತೆ ಅಂತಂದ್ ಹೇಳ್ಬಿಟ್ಟು. ಈಗ ಒಂದ್ ಸ್ಮೆಲ್ ಬರತ್ತಲ್ಲ, ಒಂಥರ ಗ್ಯಾಸ್ ಲೀಕ್ ಆಗೈತೆ ನೋಡಿ ಇವಾಗ ಅಂತ ಹೇಳ್ತಾರ, ಆ ಸ್ಮೆಲ್ ಏನಂತಂದ್ ಹೇಳಿದ್ರೆ ಇಥೈಲ್ ಮರ್ ಕ್ಯಾಪ್ಟನ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಇಷ್ಟ ಪಾಯಿಂಟ್ಸ್ ಗಳು. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಕ್ವಶನ್ ಕೇಳ್ತಾರ, ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಅಂದ್ರೆ ಈಗ ರಷ್ಯಾ ಆಮೇಲೆ ಅಮೆರಿಕ ಕಂಟ್ರಿಗಳಲ್ಲಿ ಏನಪ್ಪಾ ಅಂತಂದ್ರೆ ಭೂಮಿಯಿಂದ ಒಂದ್ ಗ್ಯಾಸ್ ಬರಾಕತೈತಿ, ಅದನ್ನ ನಾವು ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಅದ್ರದ್ದು ಸ್ಟ್ರಕ್ಚರ್, ಕೆಮಿಕಲ್ ಸ್ಟ್ರಕ್ಚರ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ. ಅದ್ರಲ್ಲಿ ಏನಿರುತ್ತೆ ಅಂತಂದ್ ಹೇಳಿದ್ರೆ ಜಾಸ್ತಿ ಮೀಥೇನ್ ಇರುತ್ತೆ. ಸೊ ಅದ್ರಲ್ಲಿ ಯಾವ ಅನಿಲ ಇರುತ್ತಪ್ಪ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಮೀಥೇನ್ ಅನಿಲ ಇರುತ್ತೆ. ಮೀಥೇನ್ದು ರಾಸಾಯನಿಕ ಸೂತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ CH4 ಅಂತ ಹೇಳ್ತೀವಿ, ಮೀಥೇನ್. ಸೊ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಏನ್ ಬರುತ್ತಾ? ಮೀಥೇನ್. ಈಗ ನಾವು ತಿಪ್ಪೆ ಅಂತ ಹೇಳ್ತೀವಲ್ಲ, ತಿಪ್ಪೆಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗೋಬರ್ ಗ್ಯಾಸ್ ಅಂತ ಹೇಳ್ತಾರೆ. ತಿಪ್ಪೆ ಅಥವಾ ಗೋಬರ್ ಗ್ಯಾಸ್ ಅಲ್ಲಿ ಅದು ಕೂಡ ಏನಂತಂದ್ ಹೇಳಿದ್ರೆ ಮೀಥೇನ್ ಜಾಸ್ತಿ ಇರುತ್ತೆ. ಕ್ಲಿಯರ್ ಎಲ್ರು? ಅದಾದ ನಂತರ LPG ಒಳಗಡೆ ನಾನು ಹೇಳಿದ್ನಲ್ಲ, ಬ್ಯೂಟೇನ್ ಮತ್ತು ಪ್ರೊಪೇನ್ ಅನ್ನ ಯೂಸ್ ಮಾಡ್ತಾರ. ಬ್ಯೂಟೇನ್ ಮತ್ತು ಪ್ರೊಪೇನ್. ಆಮೇಲೆ CNG ಗ್ಯಾಸ್ ಒಳಗಡೆ CNG, ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಹೇಳ್ತೀವಿ. LPG ಅಂತಂದ್ ಹೇಳಿದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. CNG ಅಂತಂದ್ ಹೇಳಿದ್ರೆ ಕಾಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ CNG ಒಳಗಡೆ ಯಾವ್ದನ್ನ ಜಾಸ್ತಿ ಯೂಸ್ ಮಾಡ್ತಾರ? ಮೀಥೇನ್ ಗ್ಯಾಸ್ ಅನ್ನ ಯೂಸ್ ಮಾಡ್ತಾರ. ಮೀಥೇನ್ ಅನಿಲವನ್ನ ತುಂಬ್ತಾರ CNG ಒಳಗಡೆ. ಆಮೇಲೆ ಗೋಬರ್ ಗ್ಯಾಸ್ ಒಳಗಡೆ ಜಾಸ್ತಿ ಏನಿರುತ್ತಂದ್ರ ಮೀಥೇನ್ ಇರುತ್ತೆ. ಗೋಬರ್ ಗ್ಯಾಸ್ ಒಳಗಡೆ ಜಾಸ್ತಿ ಏನಿರುತ್ತಪ್ಪ ಅಂತ ಹೇಳಿದ್ರೆ ಮೀಥೇನ್ ಇರುತ್ತ. ಇಷ್ಟು ಪಾಯಿಂಟ್ಸ್ ಗಳನ್ನ ಏನಂತಂದ್ ಹೇಳಿದ್ರೆ ನೀವು ನೆನ್ಪಿಡ್ಕೋಬೇಕು. ಆಮೇಲೆ ಫಿಸಿಕಲ್ ಚೇಂಜ್, ಆಮೇಲೆ ಕೆಮಿಕಲ್ ಚೇಂಜ್ ಅಂತಂದ್ ಹೇಳ್ತೀವಿ. ಫಿಸಿಕಲ್ ಚೇಂಜ್ ಅಂದ್ರೆ ಏನು, ಕೆಮಿಕಲ್ ಚೇಂಜ್ ಅಂದ್ರೆ ಏನು ಅಂತಂದ್ ಕೇಳ್ತಾರೆ. ಎಸ್, ಇಲ್ಲಿ ನೋಡ್ರಿ, ಫಿಸಿಕಲ್ ಚೇಂಜ್ ಅಂದ್ರೆ ಏನು, ಕೆಮಿಕಲ್ ಚೇಂಜ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ. ಫಿಸಿಕಲ್ ಚೇಂಜ್ ಅಂತಂದ್ ಹೇಳಿದ್ರೆ ನೀವು ಏನೇ ಮಾಡಿದ್ರು ಕೂಡ, ಹೀಟ್ ಕೊಟ್ರಿ ಅಥವಾ ಏನೋ ಪ್ರೆಷರ್ ಕೊಟ್ರಿ ಅಂತಂದ್ ಹೇಳಿದ್ರೆ ಅದ್ರದ್ದು ಏನೇನ್ ಚೇಂಜ್ ಆಗಿರ್ಬೇಕು, ಕಲರ್ ಚೇಂಜ್ ಆಗ್ಬೇಕು, ಅಥವಾ ಅದ್ರದ್ದು ಹಾರ್ಡ್ನೆಸ್, ಗಟ್ಟಿ ಸಾಫ್ಟ್ ಆಗೋದು ಅದು ಚೇಂಜ್ ಆಗಿರ್ಬೇಕು. ಈಗ ನೋಡ್ರಿ, ಗಟ್ಟಿ ವಸ್ತು ಇರ್ತಾವ, ಹೀಟ್ ಕೊಟ್ಟ ನಂತರ ಅದು ಸಾಫ್ಟ್ ಆಗಿರ್ಬೇಕು, ಅದಕ್ಕೆ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಅದ್ರ ಡೆನ್ಸಿಟಿ ಚೇಂಜ್ ಆಗಿರ್ಬೋದು, ಅಥವಾ ಮೆಲ್ಟಿಂಗ್ ಪಾಯಿಂಟ್, ಕುದಿಯುವ ಬಿಂದು, ಕರಗುವ ಬಿಂದು, ಇವೆಲ್ಲ ಚೇಂಜ್ ಆಗ್ಬೇಕೆ ಹೊರತು ಅದ್ರ ಕೆಮಿಕಲ್ ಪ್ರಾಪರ್ಟೀಸ್ ಏನು ಚೇಂಜ್ ಆಗಂಗಿಲ್ಲ. ಅದೇ ವಸ್ತು ಇರ್ಬೇಕು, ಬಟ್ ಆದ್ರೆ ಅದ್ರದ್ದು ಮ್ಯಾಲಿನ್ ಪ್ರಾಪರ್ಟೀಸ್ ಗಳೆಲ್ಲ ಚೇಂಜಸ್ ಆಗ್ಬೇಕು. ಹೆಂಗ ಕಲರ್, ಹಾರ್ಡ್ನೆಸ್, ಡೆನ್ಸಿಟಿ ಅಂತ ಹೇಳಿ. ಸೊ ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಫಿಸಿಕಲ್ ಚೇಂಜ್ ಅಂತ ಕರಿತೀವಿ. ಯಾವ್ದು? ಇವಾಗ ನೀವು ಕರ್ಪೂರವನ್ನ ಸುಡ್ತೀರಿ. ಸೊ ಇವಾಗ ನೋಡ್ರಿ, ಕರ್ಪೂರವನ್ನ ಸುಡ್ತೀರಿ, ಅದು ಕೆಮಿಕಲ್ ಚೇಂಜ್ ಅಥವಾ ಇದು ಚೇಂಜ್ ಆಗತ್ತ ಅಂತಂದ್ ಹೇಳಿ ನಾವು ಆಮೇಲೆ ನೋಡೋಣ. ಬಟ್ ಆದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಇವಾಗ ಐಸ್ ಇದ್ದದ್ದು ಏನಾಗತ್ತ ಅಂತಂದ್ ಹೇಳಿದ್ರೆ ನೀವು ಬೆಂಕಿ ಹಚ್ತೀರಿ, ಅದೇನಾಗತ್ತೆ? ನೀರಾಗತ್ತ. ಸೊ ಇದು ಫಿಸಿಕಲ್ ಚೇಂಜ್. ಆಮೇಲೆ ನೆಕ್ಸ್ಟ್ ಎಲ್ಲಾದ್ರೂ ನೀರಿಗೆ ಫುಲ್ ಕೋಲ್ಡ್ ಆಯ್ತು ಅಂತ ಹೇಳಿದ್ರೆ ಮತ್ತೆ ಅದು ಐಸ್ ಆಗಿ ಕನ್ವರ್ಟ್ ಆಗುತ್ತೆ, ಫಿಸಿಕಲ್ ಚೇಂಜ್.
ಸೊ ಅದ್ರಲ್ಲಿ ಏನು ಚೇಂಜಸ್ ಆಗಿಲ್ಲ, ಅದ್ರ ಕೆಮಿಕಲ್ ಸ್ಟ್ರಕ್ಚರ್ ಏನು ಚೇಂಜ್ ಆಗಿಲ್ಲ, ಜಸ್ಟ್ ಅದು ಗಟ್ಟಿ ಆಗೋದು, ಮೃದು ಆಗೋದು, ದ್ರವ ಆಗೋದು ಅಷ್ಟಾಗೈತೆ. ಅದಾದ ನಂತರ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ ಅದ್ರ ಕಾಂಪೋಸಿಷನ್ ಚೇಂಜ್ ಆಗ್ಬೇಕು, ಬೇರೆ ಹೊಸ ಸಬ್ಸ್ಟೆನ್ಸ್ ಆಗಿ ಉತ್ಪತ್ತಿ ಆಗಿರ್ಬೇಕು. ಈಗ ನೋಡ್ರಿ, ಯಾವ್ದೋ ಒಂದು ವಸ್ತುವನ್ನ ನೀವು ಸುಟ್ರಿ ಅಂತಂದ್ ಹೇಳಿದ್ರೆ, ಏನು ಮಾಡ್ರಿ ಅಂತಂದ್ ಹೇಳಿದ್ರೆ ಇದು ಒಂದು ಎ ವಸ್ತು ಅಂತ ಇರುತ್ತೆ, ಬಟ್ ಅದ್ರ ಕೆಮಿಕಲ್ ಚೇಂಜ್ ಆಯ್ತು ಅಂತಂದ್ ಹೇಳಿದ್ರೆ ಅದು ಹೊಸ ವಸ್ತುವಾಗಿ ಏನಂತಂದ್ ಹೇಳಿದ್ರೆ ತಯಾರಾಗಿರುತ್ತೆ ಬಿ ಅಂತಂದ್ ಹೇಳಿ, ಇದನ್ನ ನಾವು ಕೆಮಿಕಲ್ ಚೇಂಜ್ ಅಂತಂದ್ ಕರಿತೀವಿ. ಕ್ಲಿಯರಾ? ಈಗ ಫ್ಯೂಯಲ್ ಗಳನ್ನ ಏನಂತಂದ್ ಹೇಳಿದ್ರೆ ಉರಿ ಇದು ಮಾಡ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಕೆಮಿಕಲ್ ಚೇಂಜ್ಗೆ ನೀವೇನಂತಂದ್ ಹೇಳಿದ್ರೆ ಎಲ್ರು ಬೈಕ್ ಸಿಕ್ಸ್ಕೊಂಡು ಹೋಗ್ಬಿಡ್ತೀರಿ, ಬೈಕ್ ಓಡ್ಸಕ್ ಹೋಗ್ಬಿಡ್ತೀರಿ, ಪೆಟ್ರೋಲ್ ಹಾಕಿರ್ತೀವಿ. ಸೊ ಪೆಟ್ರೋಲ್ ಇದೇನೋ ದ್ರವ ರೂಪದಲ್ಲಿ ಇರುತ್ತೆ. ಸೊ ಅದನ್ನ ನೀವು ಯೂಸ್ ಮಾಡಿದ ತಕ್ಷಣ ಹೊರಗಡೆ ಗ್ಯಾಸ್ ಹೋಗುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಅಂತಂದ್ ಹೇಳಿ ಗ್ಯಾಸ್ಗಳು ಹೋಗ್ತಾವ. ಅಲ್ಲಿ ಸುಡ್ತಾ ಇರೋದ ಬೇರೆ, ಇಲ್ಲಿ ಹೋಗ್ತಾ ಇರೋದು ಬೇರೆ. ಬೇರೆ ಮೆಟೀರಿಯಲ್ಸ್ ಗಳಾಗಿ ಚೇಂಜ್ ಆಯ್ತು, ಇಲ್ಲಿ ಬೇರೆ ಮೆಟೀರಿಯಲ್ಸ್ ಗಳು ಬಂದವಲ್ಲ. ಸೊ ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಕೆಮಿಕಲ್ ಚೇಂಜ್ ಅಂತ ಕರಿತೀವಿ. ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ, ಜಾಸ್ತಿ ಕ್ವಶನ್ ಕೇಳಕ್ಕೆ ಟೆನ್ಷನ್ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕೋಲ್ ಅಂತಂದ್ ಹೇಳ್ತೀವಿ. ಕೋಲ್ ಅಂತಂದ್ ಹೇಳಿದ್ರೆ ಕಲ್ಲಿದ್ದಲು. ಕೋಲ್ ಅಂತಂದ್ ಹೇಳಿದ್ರೆ ಕಲ್ಲಿದ್ದಲು, ಇದೆಲ್ರಿಗೂ ಗೊತ್ತೈತಿ. ಮೊದಲ ಟ್ರೈನ್ ಎಲ್ಲ ಓಡ್ಸಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು. ಸೊ ಇವಾಗ ಎಲ್ಲ ಕಡೆ ಏನಂತಂದ್ ಹೇಳಿದ್ರೆ ಅಣುಸ್ಥಾವರಗಳಲ್ಲಿ, ಫ್ಯಾಕ್ಟರೀಸ್ ಗಳಲ್ಲಿ ಏನಂತಂದ್ ಹೇಳಿದ್ರೆ ಕೋಲ್ ಅನ್ನ ಯೂಸ್ ಮಾಡ್ತಾರೆ. ಕೋಲ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ 4 ಟೈಪ್ಸ್ ಬರ್ತಾವ. ಕೋಲ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 4 ಟೈಪ್ಸ್ ಬರ್ತಾವ. ಪೀಟ್ ಅಂತಂದ್ ಹೇಳ್ಬಿಟ್ಟು, ಪೀಟ್ ಪೀಟ್ ಅಂತಂದ್ ಹೇಳಿದ್ರೆ ಇದರಲ್ಲಿ 60% ಕಾರ್ಬನ್ ಇರುತ್ತೆ. ಸೊ ಕಾರ್ಬನ್, ಇಂಗಾಲ ಅಂತ ಹೇಳ್ತೀವಿ, ಕಾರ್ಬನ್ ಅಥವಾ ಇಂಗಾಲ. ಸೊ ಇದ್ರಲ್ಲಿ 60% ಇರುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, 60% ಇರಂಗಿಲ್ಲ, 40% ಇರುತ್ತೆ, 40%. ಆಮೇಲೆ ನೆಕ್ಸ್ಟ್ ಲಿಗ್ನೈಟ್ ಅಂತಂದ್ ಹೇಳಿ ಬರುತ್ತೆ. ಲಿಗ್ನೈಟ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 60% ಇರುತ್ತೆ, 60ಕ್ಕಿಂತ ಕಡಿಮೆನೆ. ಆಮೇಲೆ ಬಿಟುಮಿನಸ್ ಅಂತಂದ್ ಹೇಳಿದ್ರೆ 60 to 80% ಇರುತ್ತೆ. ಬಿಟುಮಿನಸ್ ಏನಪ್ಪಾ ಅಂತಂದ್ ಹೇಳಿದ್ರೆ 60 to 80% ಇರುತ್ತೆ. ಆಮೇಲೆ ಆಂಥ್ರಸೈಟ್ ಅಂತಂದ್ ಹೇಳಿದ್ರೆ 80% ಮ್ಯಾಲ್ ಇರುತ್ತೆ. ಸೊ ನೋಡ್ರಿ, 4 ಟೈಪ್ಸ್ ಗಳು ಕಲ್ಲಿದ್ದಲಲ್ಲಿ: ಪೀಟು, ಲಿಗ್ನೈಟು, ಬಿಟುಮಿನಸ್, ಆಂಥ್ರಸೈಟ್. ಪೀಟ್ ಅಲ್ಲಿ 40% ಕಾರ್ಬನ್, ಲಿಗ್ನೈಟ್ ಒಳಗಡೆ 60% ಕಾರ್ಬನ್, ಬಿಟುಮಿನಸ್ ಅಲ್ಲಿ 60ರಿಂದ 80ರವರೆಗೂ, ಆಮೇಲೆ ಆಂಥ್ರಸೈಟ್ ಅದಕ್ಕಿಂತ ಜಾಸ್ತಿ. ಇದರಲ್ಲಿ ಅತಿ ಹೈಯೆಸ್ಟ್ ಕಾರ್ಬನ್ ಅನ್ನ ಹೊಂದಿರುವ ಕೋಲ್ ಯಾವುದು ಅಂತ ಕೇಳ್ತಾರೆ, ಆಂಥ್ರಸೈಟ್. ತುಂಬಾ ಇಂಪಾರ್ಟೆಂಟ್. ಆಂಥ್ರಸೈಟ್ ಕಲ್ಲಿದ್ದಲು ಏನಪ್ಪಾ ಅಂತಂದ್ರೆ ಹೇಳಿದ್ರೆ ಅತಿ ಹೆಚ್ಚು ಕಾರ್ಬನ್ ಪರ್ಸೆಂಟೇಜ್ ಅನ್ನ ಹೊಂದಿರುವಂತದ್ದು. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಅಸಿಡ್, ಬೇಸ್ ಮತ್ತು ಇದು ಬರ್ತಾವ, ಅಸಿಡ್ ಅಂಡ್ ಬೇಸ್. ನಿಮ್ಗೆ ಎಲ್ರಿಗೂ ಗೊತ್ತೈತೆ ಅಸಿಡ್ ಅಂಡ್ ಬೇಸ್ ಅಂತ ಬಂತು ಅಂತಂದ ಹೇಳಿದ್ರೆ ಪಿ ಎಚ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ನನಗೆ ಉಳಿದಿದ್ದೆಲ್ಲ ಏನು ಬೇಡ, ಅಸಿಡ್ ಅಂಡ್ ಬೇಸ್ ಅಂತ ಬಂತು ಅಂತಂದ ಹೇಳಿದ್ರೆ ನಮ್ಗೆ ಇಲ್ಲಿ ಬೇಕಾಗಿರೋದು ಏನಂತಂದ ಹೇಳಿದ್ರೆ ಪಿ ಎಚ್ ವ್ಯಾಲ್ಯೂ. ಸೊ ಅಸಿಡ್ ಅಂತ ಬಂತು ಅಂತಂದ ಹೇಳಿದ್ರೆ ಇಲ್ಲಿ ಸೈಡ್ಗೆ ಬರ್ತೀವಿ ನೋಡಿ, ಅಸಿಡ್ ಆಮೇಲೆ ಬೇಸ್. ಅಸಿಡ್ ಯಾವ ತರ ಇರುತ್ತಪ್ಪ ಅಂತಂದ ಹೇಳಿದ್ರೆ ಹುಳಿ ಹುಳಿ ತರ ಆಗ್ತಾವ. ಏನ ತಗೊಂಡ್ರಿ ಅಂತಂದ ಹೇಳಿದ್ರೆ ಹುಳಿ ಹುಳಿ ತರ ಆಗ್ತಾವ. ಆಮೇಲೆ ಬೇಸ್ ಅಂತ ಅಂದ ಹೇಳಿದ್ರೆ ಒಗರ್ ಅಂತ ಹಾಕ್ತಿವಿ, ಕಹಿ ಅಂತಂದ ಹೇಳಿ. ಈ ಬೆಸ್ಟ್ ಎಕ್ಸಾಂಪಲ್ ಅಸಿಡ್ ಉದಾಹರಣೆ ಯಾವ್ದಪ್ಪ ಅಂತಂದ ಹೇಳಿದ್ರ ಲಿಂಬು ಹಣ್ಣು, ಲಿಂಬೆಹಣ್ಣು ಬಾಯಾಗ ಇಟ್ಕೊಳ್ರಿ, ಹುಳಿ ಹುಳಿ ಇರುತ್ತೆ. ಅದ್ರದ್ದು ಪಿ ಎಚ್ ವ್ಯಾಲ್ಯೂ ಏನಂತಂದ ಹೇಳಿದ್ರೆ ಕಡಿಮೆ ಇರುತ್ತೆ. ಸೊ ನೋಡ್ರಿ, ಸೊ 7 ಇರುತ್ತೆ, ಅದು ನ್ಯೂಟ್ರಲ್. 7 ಇರುತ್ತಪ್ಪ ಅಂತಂದ ಹೇಳಿದ್ರೆ ನ್ಯೂಟ್ರಲ್. ಸೊ 7ರಿಂದ ಜಾಸ್ತಿ 7.1 ಇಂದ ಏನಪ್ಪಾ ಅಂತಂದ ಹೇಳಿದ್ರೆ 15ರವರೆಗೂ ಇತ್ತಂದ್ರೆ ಅದನ್ನ ಬೇಸ್ ಅಂತ ಕರಿತೀವಿ. ಅವೆಲ್ಲಾ ವಸ್ತುಗಳು ಕಹಿ ಆಗಿರ್ತಾವ. ಆಮೇಲೆ ನೆಕ್ಸ್ಟ್ ನೋಡ್ರಿ, 1ರಿಂದ 7ರವರೆಗೂ ಅಂದ್ರೆ 6.9 ವರೆಗೂ ಏನಿರುತ್ತಲ್ಲ, ಅಂದ್ರೆ 1ರಿಂದ 7ರವರೆಗೂ ಅಂತ ಹೇಳ್ತೀವಿ. ಸೊ ಅವುಗಳನ್ನ ನಾವು ಅಸಿಡ್ಸ್ ಅಂತ ಕರಿತೀವಿ. ಅಸಿಡ್ಸ್ ಇವೇನಂತಂದ ಹೇಳಿದ್ರೆ ಫುಲ್ ಹುಳಿಯಾಗಿರ್ತಾವ. ಈಗ ಆಲ್ಕೋಹಾಲ್ ಆಗಿರ್ಬೋದು, ಬಿಯರ್ ಎಲ್ಲ ಹೇಳ್ತಿರಲ್ಲ ಅದಾಗಿರ್ಬೋದು, ಆಮೇಲೆ ನೆಕ್ಸ್ಟ್ ಮೊಸರು ಆಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಆಮೇಲೆ ನೆಕ್ಸ್ಟ್ ಯಾವ್ದಪ್ಪ ಲಿಂಬೆ ಹಣ್ಣು ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ಇವೆಲ್ಲ ಪಿ ಎಚ್ ವ್ಯಾಲ್ಯೂ ಏನಂತಂದ ಹೇಳಿದ್ರೆ ಲೆಸ್ ದನ್ 7 ಇರ್ತಾವ. ಅದಕ್ಕೆ ಅವು ಹುಳಿ ಹುಳಿ ಆಗಿರ್ತಾವ. ಅವುಗಳನ್ನ ನಾವು ಅಸಿಡ್ಸ್ ಅಂತ ಕರಿತೀವಿ, ಇವುಗಳನ್ನ ನಾವು ಬೇಸ್ ಅಂತ ಕರಿತೀವಿ. ಅಸಿಡ್ ಅಂತಂದ ಹೇಳಿದ್ರೆ ಆಮ್ಲ ಕನ್ನಡದಾಗ. ಸೊ ಬೇಸ್ ಅಂತಂದ ಹೇಳಿದ್ರೆ ಪ್ರತ್ಯಾಮ್ಲ ಅಂತಂದ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸಾಲ್ಟ್ ಅಂತಂದ್ ಬರುತ್ತೆ. ಇದನ್ನೆಲ್ಲ ಬಿಡ್ರಿ, ಸಾಲ್ಟ್ ಜಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ಟ್ ಅಂತಂದ್ ಬರುತ್ತಾ, ಅದನ್ನ ನಾವು ಹೆಂಗ್ ಬರಿತೀವಿ, NaCl, ಸೋಡಿಯಂ ಕ್ಲೋರೈಡ್ ಅಂತಂದ್ ಬರಿತೀವಿ, NaCl. ಅದೊಂದ್ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಬರ್ತಾವ, ಅವುಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಕಾರ್ಬನ್ ಡೈಆಕ್ಸೈಡ್, ಸೊ ಇದ್ರದ್ದು ಫಾರ್ಮುಲಾ ಏನಪ್ಪಾ ಅಂತಂದ ಹೇಳಿದ್ರೆ CO2 ಅಂತಂದ ಹೇಳ್ತೀವಿ. ಇದೇನಪ್ಪಾ ಅಂತಂದ ಹೇಳಿದ್ರೆ ಫೋಟೋಸಿಂಥಸಿಸ್ ಟೈಮ್ ಅಲ್ಲಿ ಬಿಡುಗಡೆ ಆಗುತ್ತೆ. ನಿಮ್ಗೆಲ್ರಿಗೂ ಗೊತ್ತೈತಲ್ಲ ಫೋಟೋಸಿಂಥಸಿಸ್. ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಯಾವ ಎಲೆಯಲ್ಲಿ, ಎಲ್ಲಾ ಮರಗಳು ಏನಪ್ಪಾ ಅಂತಂದ ಹೇಳಿದ್ರೆ ಎಲೆಯಲ್ಲಿ
ಆಹಾರವನ್ನ ತಯಾರು ಮಾಡೋದನ್ನ ನಾವೇನಂತ ಕರಿತೀವಿ ಅಂದ್ರೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಸೊ ಈ ಟೈಮ್ ಅಲ್ಲಿ ಇವೇನ್ ಮಾಡ್ತಾವ ಅಂತ ಹೇಳಿದ್ರೆ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ತಗೊಂತಾವ, ಆಕ್ಸಿಜನ್ ಅನ್ನ ಹೊರಗಡೆ ಹಾಕ್ತಾವ. ಸೊ ಕಾರ್ಬನ್ ಡೈಆಕ್ಸೈಡ್ ಏನಂತಂದ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಬೆಳಕು ಮತ್ತು ವಾಟರ್ ಇವುಗಳನ್ನ ತಗೊಂಡ್ ಏನಂತಂದ ಹೇಳಿದ್ರೆ ಆಹಾರವನ್ನ ತಯಾರು ಮಾಡ್ತಾವ, ಆಮೇಲೆ ಆಕ್ಸಿಜನ್ ಅನ್ನ ಕೊಡ್ತಾವ. ಆಹಾರಕ್ಕೆ ನಾವ್ ಏನಂತ ಕರಿತೀವಿ C6H12O6 ಅಂತ ಕರಿತೀವಿ. ಇಷ್ಟು ಪಾಯಿಂಟ್ ಅನ್ನ ನೀವು ನೆನ್ಪಿಡ್ಕೋಬೇಕು. ಆಮೇಲೆ ಕಾರ್ಬನ್ ಮೊನಾಕ್ಸೈಡ್ CO ಅಂತ ಹೇಳ್ತೀವಿ. ಕಾರ್ಬನ್ ಮೊನಾಕ್ಸೈಡ್ CO ಅಂತಂದ್ ಹೇಳ್ತೀವಿ. ಇದು ಬಹಳ ಅಂದ್ರೆ ಬಹಳ ಡೇಂಜರಸ್. ಯಾಕಂತಂದ್ ಹೇಳಿದ್ರ ಡೇಂಜರಸ್? ಮನುಷ್ಯ ಎಲ್ಲಾದ್ರೂ ಕಾರ್ಬನ್ ಮೊನಾಕ್ಸೈಡ್ ನ ತಗೊಂಡಂತಂದ್ ಹೇಳಿದ್ರೆ ಸತ್ತು ಹೋಗ್ತಾನೆ. ಯಾಕಂತಂದ್ ಹೇಳಿದ್ರೆ ಇದು ಹಿಮೋಗ್ಲೋಬಿನ್ ಜೊತೆಗೆ ರಿಯಾಕ್ಟ್ ಆಗತ್ತ. ನಮ್ಮ ರಕ್ತದಲ್ಲಿರುವ ಹಿಮೋಗ್ಲೋಬಿನ್ ಜೊತೆಗೆ ರಿಯಾಕ್ಟ್ ಆಗತ್ತ. ಮತ್ತ ಅದು ರಿಯಾಕ್ಟ್ ಆಯ್ತು ಅಂತಂದ್ ಹೇಳಿದ್ರೆ ಅದು ಆಕ್ಸಿಜನ್ ಎಲ್ಲಿ ಸರ್ಪರಾಜ್ ಇದು ಮಾಡೋದು. ಸೊ ಅದಕ್ಕೆ ಏನಂತ ಹೇಳಿದ್ರೆ ಮನುಷ್ಯ ಸತ್ತೋಗ್ತಾನ. ತುಂಬಾ ಇಂಪಾರ್ಟೆಂಟ್ ಕಾರ್ಬನ್ ಮೊನಾಕ್ಸೈಡ್. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಗ್ಲಾಸ್ ಅಂತಂದ್ ಬರುತ್ತೆ. ಸರ್ ಗ್ಲಾಸ್ ಫಾರ್ಮುಲಾ ಏನಪ್ಪಾ ಅಂತಂದ್ ಹೇಳಿದ್ರೆ SiO2 ಅಂತಂದ್ ಹೇಳ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್. ಸಿಲಿಕಾನ್ ಡೈಆಕ್ಸೈಡ್ ಅಂತಂದ್ ಹೇಳ್ತೀವಿ. ಸಿಲಿಕಾನ್ ಡೈಆಕ್ಸೈಡ್, SiO2, ಗ್ಲಾಸ್ ಅಂತಂದ್ ಹೇಳ್ತೀವಿ. ಇಷ್ಟು ಜಸ್ಟ್ ಪಾಯಿಂಟ್ ಗಳನ್ನ ನೆನ್ಪಿಟ್ಕೊಡ್ರಿ. ಹೆವಿ ವಾಟರ್ ಈಗ ಏನಂತಂದ್ ಹೇಳಿದ್ರೆ ನಾರ್ಮಲ್ ವಾಟರ್ ಬರುತ್ತಾ, ನಾರ್ಮಲ್ ವಾಟರ್ ನ ನಾವು H2O ಅಂತಂದ್ ಕರಿತೀವಿ. ಸೊ ನಾರ್ಮಲ್ ವಾಟರ್ ನ H2O ಅಂತ ಕರಿತೀವಿ. ಹೆವಿ ವಾಟರ್ ನ ನಾವು D2O ಅಂತ ಕರಿತೀವಿ. ಡ್ಯೂಟೇರಿಯಂ, ನಾನು ಹೇಳಿದ್ನಲ್ಲ ಡ್ಯೂಟೇರಿಯಂ, ಟ್ರೀಟಿಯಂ ಅಂತಂದ್ ಹೇಳಿ. ಸೊ ಇದರಲ್ಲಿ ಪ್ರೋಟಿಯಂ ಇರುತ್ತ, ಬಟ್ ಆದ್ರೆ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹೆವಿ ವಾಟರ್ ಅಲ್ಲಿ ಡ್ಯೂಟೇರಿಯಂ ಇರುತ್ತ. ಸೊ ಹೆವಿ ವಾಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಡ್ಯೂಟೇರಿಯಂ ಇರುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರ ಅನುಸ್ಥಾವರಗಳಲ್ಲಿ. ಎಲ್ಲಿ ಯೂಸ್ ಮಾಡ್ತಾರ? ಅನುಸ್ಥಾವರಗಳಲ್ಲಿ ಏನಂತಂದ್ ಹೇಳಿದ್ರೆ ಹೆವಿ ವಾಟರ್ ನ ಯೂಸ್ ಮಾಡ್ತಾರ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ಸೊ ಅನುಸ್ಥಾವರಗಳಲ್ಲಿ. ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಹಾರ್ಡ್ ವಾಟರ್ ಅಂತಂದ್ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ, ತುಂಬಾ ಕುಡಿಯಾಕ ನೀರ್ ಬರಂಗಿಲ್ಲ. ಫುಲ್ ಏನಂತಂದ್ ಹೇಳಿದ್ರೆ ಒಂಥರ ಸಾಲ್ಟ್ ತರ ಇರ್ತಾವ. ಒಂಥರ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿ ಟೇಸ್ಟ್ ಇರ್ತಿರತ್ತ. ಅವುಗಳನ್ನ ನಾವು ಹಾರ್ಡ್ ವಾಟರ್ ಅಂತಂದ್ ಕರಿತೀವಿ. ಸೊ ಅದ್ರಲ್ಲಿ ಏನ್ ಇರ್ತಾವಪ್ಪ ಅಂತಂದ್ ಹೇಳಿದ್ರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಇರುತ್ತೆ. ತುಂಬಾ ಇಂಪಾರ್ಟೆಂಟ್. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಸಿಯಂ ಇರೋದ್ರಿಂದ ನೀರಿಗೆ ಏನಂತಂದ್ ಹೇಳಿದ್ರೆ ಗಡಸುತನ ಬರುತ್ತೆ. ಅದನ್ನ ನಾವು ಕುಡಿಯಾಕಂಗಿಲ್ಲ. ಸೌಳ್ ಅಂತಂದ್ ಹೇಳ್ತೀವಿ. ಸೌಳ್ ನೀರ್ ಅಂತಂದ್ ಹೇಳ್ತೀವಿ. ಅಂದ್ರೆ ನೀರ್ ಕುಡಿಯಾಕ್ ಬರಂಗಿಲ್ಲ, ಅಷ್ಟೊಂದ್ ಗಡಸುವಾಗಿರ್ತಾವ. ಸೊ ಅದೊಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಆಮೇಲೆ ನೆಕ್ಸ್ಟ್ ಪಾಯಿಂಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್. ಮೆಟಲ್ ಮತ್ತು ಓರ್ ಗಳಂತಂದ್ ಹೇಳಿ. ಜಸ್ಟ್ ನಾನು ಯಾವ್ದು ಹೇಳ್ತೀನಲ್ಲ ಅವುಗಳನ್ನ ಅಷ್ಟ ನೋಡ್ಕೊಟ್ರಿ, ಉಳಿದನ್ನು ನೋಡ್ಕೊಂಡು ಇಟ್ಕೊಂಡಿರ್ತಾರೆ. ಅಲ್ಯೂಮಿನಿಯಂ ಅಲ್ಲಿ ಬಾಕ್ಸೈಟ್ ತುಂಬಾ ಇಂಪಾರ್ಟೆಂಟ್. ಅಲ್ಯೂಮಿನಿಯಂ ಓರ್ ಅಂತಂದ್ ಹೇಳಿದ್ರೆ ಅದಿರು. ಅಲ್ಯೂಮಿನಿಯಂ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಾಕ್ಸೈಟ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗತ್ತ. ಐರನ್ ಅಲ್ಲಿ ಇವು 4 ಇಂಪಾರ್ಟೆಂಟ್. ಹೆಮಟೈಟ್, ಮ್ಯಾಗ್ನೆಟೈಟ್, ಫೆರೈಟ್, ಆಮೇಲೆ ಸಿಡರೈಟ್ ಅಂತಂದ್ ಹೇಳ್ಬಿಟ್ಟು 4. ಹೆಮಟೈಟ್, ಮ್ಯಾಗ್ನೆಟೈಟ್, ಪೈರೈಟ್, ಆಮೇಲೆ ಸಿಡರೈಟ್ ಅಂತ ಹೇಳಿ. ಸೊ ಕಾಪರ್ ಪೈರೈಟ್ ಅಷ್ಟೇ ಇಂಪಾರ್ಟೆಂಟ್ ಆಗತ್ತ, ಬೇರೆ ಏನು ಇಂಪಾರ್ಟೆಂಟ್ ಆಗಂಗಿಲ್ಲ. ಜಿಂಕ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲಮೈನ್ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ಸೋಡಿಯಂ ಅಲ್ಲಿ ಸೋಡಿಯಂ ಕಾರ್ಬೋನೇಟ್, Na2CO3 ಅಂತಂದ್ ಹೇಳ್ತೀವಿ. ಸೋಡಿಯಂ ಕಾರ್ಬೋನೇಟ್ ಅಂತಂದ್ ಹೇಳ್ತೀವಿ, Na2CO3. ಆಮೇಲೆ ನೆಕ್ಸ್ಟ್ ನೋಡ್ರಿ, ಮತ್ತೇನ್ ಕ್ವಶನ್ ಕೇಳ್ತಾರ ಅಂತಂದ್ ಹೇಳಿದ್ರೆ ಲೆಡ್ ಅಲ್ಲಿ ಗೆಲೆನ ಇಂಪಾರ್ಟೆಂಟ್ ಆಗತ್ತ. ಗೆಲೆನ ಅದಿರೋದ್ರಿಂದ ಲೆಡ್ ಸಿಗತ್ತ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಮರ್ಕ್ಯೂರಿದೇನಪ್ಪಾ ಅಂತಂದ್ ಹೇಳಿದ್ರೆ ಸಿನ್ನಾಬಾರ್ ಅಂತಂದ್ ಹೇಳ್ತೀವಿ. HGS ಸಿನ್ನಾಬಾರ್ ಅಂತಂದ್ ಹೇಳ್ತೀವಿ. ಆಮೇಲೆ ಮ್ಯಾಗ್ನೇಸಿಯಂ ಅಲ್ಲಿ ಡೊಲೊಮೈಟ್, ಆಮೇಲೆ ಕರ್ನಲೈಟ್ ಅಂತಂದ್ ಹೇಳಿ 2 ಇಂಪಾರ್ಟೆಂಟ್ ಆಗತ್ತೆ. ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ ಮ್ಯಾಗ್ನೇಸಿಯಂ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಬೇರೆ ಮತ್ತೆ ಯಾವ್ದು ಇಂಪಾರ್ಟೆಂಟ್ ಆಗ್ತಾವ, ಇಷ್ಟ ನೆನ್ಪಿಟ್ಕೊಡು. ಆಮೇಲೆ ಆಲ್ರೆಡಿ ಕೋಲದ್ ಬೇರೆ 4 ಹೇಳಿದ್ನಲ್ಲ, 4 ಅದು. ಆಮೇಲೆ ಇವುಗಳನ್ನ ಜಸ್ಟ್ ನೆನ್ಪಿಟ್ಕೊಳ್ಳಿ. ಜಸ್ಟ್ ಇಲ್ಲ, ಒಂದ್ಸರಿ ಕಣ್ಣಾಡ್ಸ್ರ ಅಷ್ಟ. ಕ್ವಶನ್ ಅಂತೂ ಬರಂಗಿಲ್ಲ ಇದ್ರ ಮ್ಯಾಲ. ಬಂದ್ರು ಏನಂತಂದ್ ಹೇಳಿದ್ರೆ ಅಲ್ಯೂಮಿನಿಯಂ ಬಾಕ್ಸೈಟ್ ಬರುತ್ತೆ, ಇದು ಬರುತ್ತೆ. ಆಮೇಲೆ ನೆಕ್ಸ್ಟ್ ನಮ್ ಕ್ವಶನ್ ಬಂತಂದ್ ಹೇಳಿದ್ರೆ ಇದ್ರ ಮೇಲೆ ಬರುತ್ತೆ. ಇವು 2 ಇಂಪಾರ್ಟೆಂಟ್ ಆಗ್ತವೆ. ಅಲ್ಯೂಮಿನಿಯಂ ಮತ್ತು ಐರನ್ ಏನಂತಂದ್ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್. ಬಂದ್ರ ಅದ್ರ ಮೇಲೆ ಕ್ವಶನ್ ಬರ್ತಾವ. ಇಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ ಎಲ್ಲೂ ಹೇಳಿದ್ನಲ್ಲ, ಪಾದರಸದ್ದು ಮರ್ಕ್ಯೂರಿ, ಸಿನ್ನಾಬಾರ್ ಇದೊಂದು ಇಂಪಾರ್ಟೆಂಟ್. ಇವನ್ ಬಿಟ್ಟು ಬೇರೆ ಯಾವ್ದು ಇಲ್ಲಿವರೆಗೂ ಕ್ವಶನ್ಸ್ ಗಳನ್ನ ಕೇಳಿಲ್ಲ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಕೆಮಿಸ್ಟ್ರಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು. ಯಾವ್ದಾದ್ರು ಮಿಸ್ ಆಗಿದ್ರೆ ನಾನು ಮತ್ ಮಾಡಿ ಹಾಕಿರ್ತೀನಿ. ಸೊ ಇವುಗಳನ್ನ ನೋಟ್ಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಓದ್ರಿ. ಎಕ್ಸಾಮ್ ಸಮೀಪ ಬರ್ತಾ ಆಯ್ತಾ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.